ಬೆಳದಿಂಗಳಾಗಿ ಬಂದೆ. ಅನಿರೀಕ್ಷಿತವಾಗಿ ಹುಟ್ಟುವಂಥ ಪ್ರೀತಿಯ ಕತೆ. ಮಳೆ ತುಂತುರಾಗಿ ಸುರಿಯುತ್ತಿದ್ದ ರಾತ್ರಿ. ಆ ಚಿಕ್ಕ ಹಳ್ಳಿಯ ಕೊನೆಯ ತುದಿಯಲ್ಲಿ ಮಣ್ಣಿನ ಗೋಡೆಗಳ ಸಣ್ಣ ಮನೆ ಹೊಂದಿತ್ತು. ಮನೆಯ ಮುಂಭಾಗದ ತುಳಸಿ ಕಟ್ಟೆ ಬಳಿ ದೀಪ ಮಸುಕಾಗಿ ಒತ್ತಿ ಹೊರೆಯುತ್ತಿತ್ತು. ಆ ಮನೆಯಲ್ಲಿದ್ದವರು ಇಬ್ಬರೇ. ಒಬ್ಬಳು ಬಡತನದಲ್ಲೂ ನಗು ಕಳೆದುಕೊಳ್ಳದ ಹುಡುಗಿ ಸೀತಾ. ಇನ್ನೊಬ್ಬಳು ಅವಳ ಪ್ರಪಂಚವೇ ಆಗಿದ್ದಂಥ ಅಜ್ಜಿ ಸಾವಿತ್ರಮ್ಮ. ಸೀತಾ ದಿನವಿಡೀ ಊರಿನ ಹೊಲದಲ್ಲಿ ಕೆಲಸ ಮಾಡಿ ಬಂದ ಹಣದಿಂದ ಮನೆಯನ್ನು ನಡೆಸುತ್ತಿದ್ದಳು. ಆದರೂ ಅವಳ ಮುಖದಲ್ಲಿ ಬೇಸರ ಇರಲಿಲ್ಲ. ಹಣ ಕಡಿಮೆ ಇದ್ದರೂ ಮನಸ್ಸು ಶ್ರೀಮಂತವಾಗಿ ಇರಬೇಕು ಅನ್ನೋದು ಅವಳ ನಂಬಿಕೆ ಆಗಿತ್ತು. ಆ ರಾತ್ರಿ ಮಳೆ ತುಂಬ ಜೋರಾಗಿತ್ತು. ಗಾಳಿಗೆ ಕಿಟಕಿಗಳು ಜೋರಾಗಿ ಬಡಿದು ಭಯಾನಕ ಶಬ್ದನ ಉಂಟು ಮಾಡ್ತಿತ್ತು. ಸೀತಾ, ಬಾಗಿಲು ಹಾಕಿದ್ಯಾ ಮಗಳೇ ಎಂದು ಕೇಳಿದ್ರು ಅಜ್ಜಿ. ಸೀತಾ, ಹೌದು ಅಜ್ಜಿ ಎಂದು ಅವಳು ಹಳೆಯ ಪಾತ್ರೆಗಳನ್ನು ಜೋಡಿಸುತ್ತಿದ್ದಳು. ಅಷ್ಟರಲ್ಲೇ ಢಮ್ 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 ಎಂದು ಮನೆಯ ಬಾಗಿಲು ಭಾರಿಯಾಗಿ ಬಡಿದು ಶಬ್ದ ಕೇಳಿತ್ತು. ಜೋರಾಗಿ ಬಡಿದ ಶಬ್ದ ಕೇಳಿದ್ದಕ್ಕೆ ಅಜ್ಜಿ ಬೆಚ್ಚಿಬಿತ್ತು. ಈ ಸಮಯದಲ್ಲಿ ಯಾರು ಎಂದರು ಗಾಬರಿಯಾಗಿ. ಸೀತಾಗೂ ಭಯವಾಯಿತು. ಆದರೂ ಧೈರ್ಯ ಮಾಡಿ ಹೋಗಿ ಬಾಗಿಲು ತೆರೆದಳು. ಬಾಗಿಲ ಮುಂದೆ ಒಬ್ಬ ಯುವಕ ನಿಂತಿದ್ದ. ಬಿಳಿ ಅಂಗಿ ಸಂಪೂರ್ಣವಾಗಿ ರಕ್ತದಿಂದ ಕೆಂಪಾಗಿತ್ತು. ತಲೆಗೆ ಗಂಭೀರ ಗಾಯವಾಗಿತ್ತು. ಅವನು ನಿಲ್ಲಲು ಆಗದೆ ಅಲ್ಲೇ ಕುಸಿದು ಬಿಟ್ಟ. ಅಯ್ಯೋ ದೇವ್ರೇ ಎಂದು ಸೀತಾ ಅವನನ್ನು ಹಿಡಿದು ಒಳಗೆ ಕರೆತಂದ್ಲು. ಅಜ್ಜಿ ಕೂಡ ಗಾಬರಿಯಾಗಿ, ಪೊಲೀಸ್ ವಿಷಯ ಏನಾದರೂ ಆಗಿದ್ರೆ ಎಂದರು ಆತಂಕದಲ್ಲಿ. ತಕ್ಷಣ ಸೀತಾ, ಈ ಸ್ಥಿತಿಯಲ್ಲಿ ಇವರನ್ನ ಹೀಗೆ ಹೊರಗೆ ಬಿಡೋಕ್ಕಾಗಲ್ಲ ಅಜ್ಜಿ ಎಂದು ಹೇಳಿದ್ಲು. ಆ ರಾತ್ರಿ ಪೂರ್ತಿ ಸೀತಾ ಅವನ ಗಾಯಕ್ಕೆ ಔಷಧ ಹಚ್ಚಿದ್ಲು. ತನ್ನ ಬಳಿ ಇದ್ದ ಒಂದೇ ಒಳ್ಳೆ ಹಾಸಿಗೆಯನ್ನು ಅವನಿಗಾಗಿ ಕೊಟ್ಟಳು. ಮರುದಿನ ಊರಿನ ನಾಟಿ ವೈದ್ಯರನ್ನು ಕರೆತಂದ್ಲು. ಆ ವೈದ್ಯರು ಆ ಹುಡುಗನನ್ನು ನೋಡಿ, ಗಾಯ ಆಳವಾಗಿದೆ, ಸರಿಯಾಗಿ ನೋಡಿಕೊಂಡ್ರೆ ಬದುಕ್ತಾನೆ ಅಂದರು ವೈದ್ಯರು. ಆ ದಿನದಿಂದ ಸೀತಾ ಅವನನ್ನು ಮಗುವಿನಂತೆ ನೋಡಿಕೊಳ್ಳತೊಡಗಿದಳು. ಆ ಯುವಕನ ಹೆಸರು ಅಭಿರಾಮ್. ಮೊದಲ ಕೆಲವು ದಿನ ಅವನು ಹೆಚ್ಚು ಮಾತಾಡ್ತಿರ್ಲಿಲ್ಲ, ತನಗೆ ನೋವಿದ್ದ ಕಾರಣ. ಆದರೆ ನಿಧಾನವಾಗಿ ಸೀತಾಳ ಕಾಳಜಿ ನೋಡಿ ಮನಸಾರೆ ಬದಲಾಗತೊಡಗಿದ. ಒಂದು ದಿನ, ನೀವು ನನ್ನ ಬಗ್ಗೆ ಏನೂ ಕೇಳಲೇ ಇಲ್ಲ ಎಂದ ಅಭಿರಾಮ್. ಸೀತಾ ನಗುತ್ತಾ, ಗಾಯಗೊಂಡವರಿಗೆ ಮೊದಲು ಸಹಾಯ ಮಾಡಬೇಕು, ಪ್ರಶ್ನೆ ಕೇಳೋದು ನಂತರ ಅಂದ್ಲು. ಆ ಮಾತು ಅಭಿರಾಮ್ ಮನಸ್ಸಿಗೆ ತಾಕಿತ್ತು. ಸೀತಾ ತನ್ನ ಊಟವನ್ನು ಅರ್ಧಕ್ಕೆ ಕಡಿಮೆ ಮಾಡಿಕೊಂಡು ಅವನಿಗೆ ಹಾಲು ಔಷಧನ ತಂದು ಕೊಡ್ತಿದ್ಲು. ಒಮ್ಮೆ ಅಜ್ಜಿ ನಿಧಾನವಾಗಿ ಕೇಳಿದರು, ಮಗಳೇ, ಎಷ್ಟು ಕಾಳಜಿ ಯಾಕೆ ಆ ಹುಡುಗನ ಮೇಲೆ ಎಂದರು. ಸೀತಾ ನಗುತ್ತಾ, ಒಬ್ಬ ಮನುಷ್ಯ ಬದುಕೋಕೆ ನಮ್ಮಿಂದ ಸಾಧ್ಯ ಆದರೆ ಅದಕ್ಕಿಂತ ದೊಡ್ಡ ಪುಣ್ಯ ಏನಿದೆ ಅಜ್ಜಿ ಅಂದ್ಲು. ಅವಳ ಆ ದೊಡ್ಡ ಮಾತು ಕೇಳಿ ಅಜ್ಜಿ ಕೂಡ ಮೂಕರಾದರು. ಆದರೆ ಅಭಿರಾಮ್ ಆ ಮಾತು ಕೇಳಿ ಮೌನವಾಗಿ ಅವಳನ್ನೇ ನೋಡ್ತಾ ನಿಂತ. ಹೀಗೆ ದಿನಗಳು ಕಳೆಯುತ್ತಾ ಹೋಯಿತು. ಅಭಿರಾಮ್ ಸಂಪೂರ್ಣ ಗುಣಮುಖನಾದ. ಆ ಒಂದು ವಾರದಲ್ಲಿ ಅವನ ಮನಸ್ಸು ಸೀತಾ ಒಳ್ಳೆತನಕ್ಕೆ ಸಂಪೂರ್ಣವಾಗಿ ಸೋತಿತು. ಆದರೆ ಒಂದು ಬೆಳಿಗ್ಗೆ ಅವನು ಹೋಗಲು ಸಿದ್ಧನಾದ. ಆ ಮಾತು ಕೇಳಿ ಯಾಕೋ ಸೀತಾ ಮನಸ್ಸಿಗೆ ಏನು ಅರಿಯಲಾಗದಂಥ ನೋವಾಯಿತು. ಆದರೂ ಅವಳು ಅದನ್ನು ತೋರಿಸ್ಕೊಳ್ಳಿಲ್ಲ. ಯಾಕಂದರೆ ನನಗೆ ಮದುವೆ ಆಗೋ ಯೋಗ ಇಲ್ಲ ಎಂದು. ಅಭಿರಾಮ್ ಅಜ್ಜಿ ಮೊಮ್ಮಗಳ ಮುಂದೆ ನಿಂತು, ನಿಮ್ಮ ಸಹಾಯನ ನಾನು ಜೀವನ ಪೂರ್ತಿ ಮರೆಯಲ್ಲ ಎಂದ ಧನ್ಯತಾ ಭಾವದಿಂದ. ಅದಕ್ಕೆ ಚೆನ್ನಾಗಿದೆ, ಅಷ್ಟೇ ಸಾಕು ಎಂದಳು ಸೀತಾ. ಅವನು ಅಲ್ಲಿಂದ ಹೊರಟೆ ಹೋದ. ಅವನು ಹೋಗೋದನ್ನೇ ನೋಡ್ತಾ ನಿಂತ ಅಜ್ಜಿ ಮತ್ತು ಮೊಮ್ಮಗಳ ಕಣ್ಣಲ್ಲಿ ನೀರಿತ್ತು. ಈಗ ಆ ಮನೆ ಮತ್ತೆ ಖಾಲಿ ಖಾಲಿಯಾಗಿತ್ತು. ಸೀತಾ ಯಾಕೋ ಪ್ರತಿದಿನ ಮನೆಯ ಮುಂಬಾಗಿಲ ಕಡೆ ನೋಡುತ್ತಿರ್ತಿದ್ಲು. ಅಭಿರಾಮ್ ಮರಳಿ ಬರ್ತಾನೋ ಏನೋ ಎನ್ನುವಂತೆ ಕಾತರದಲ್ಲಿ. ಹೀಗೆ ಅವಳ ಕಾಯುವಿಕೆಯ ಅಂತರದಲ್ಲಿ ಒಂದು ವಾರ ಕೂಡ ಕಳೆದು ಹೋಯಿತು. ಒಂದು ಮಧ್ಯಾಹ್ನ ಹಳ್ಳಿಯೆಲ್ಲ ಅಚ್ಚರಿಯಾಗುವಂತೆ ಹಲವಾರು ಕಾರುಗಳು
ಆ ಚಿಕ್ಕ ಮನೆಯ ಮುಂದೆ ಬಂದು ನಿಂತವು. ಅದನ್ನು ಕಂಡ ಸೀತಾ ಮತ್ತು ಅವಳ ಅಜ್ಜಿ ಬೆಚ್ಚಿ ಬಿದ್ರು. ಕಾರಿನಿಂದ ದುಬಾರಿ ಬಟ್ಟೆ ತೊಟ್ಟ ಜನ ಕೂಡ ಹೇಳಿದ್ರು. ಅವರ ಮಧ್ಯೆ ಅಭಿರಾಮ್ ಕೂಡ ನಿಂತಿದ್ದ. ಆದರೆ ಈಗ ಅವನ ರೂಪವೇ ಬೇರೆ ಆಗಿತ್ತು. ಅವನು ಶ್ರೀಮಂತ ಮನೆಯ ಹುಡುಗ ಅನ್ನೋದು ಸ್ಪಷ್ಟವಾಗಿತ್ತು. ಸೀತಾ ಅದನ್ನು ನೋಡಿ ಆಶ್ಚರ್ಯದಿಂದ ಕಣ್ಣು ಬಿಟ್ಟು ನೋಡ್ತಿದ್ಲು. ಅಭಿರಾಮ್ನ ತಾಯಿ ಬಂದು, ನೀನೇ ತಾನೇ ಸೀತಾ ಎಂದು ಕೇಳಿದರು ಮೃದುವಾಗಿ. ಸೀತಾ ಎಂದು ತಲೆ ಹಾಡಿಸಿದ್ಲು. ಅವರು ಅವಳ ಕೈ ಹಿಡಿದು, ನಮ್ಮ ಮಗನ ಜೀವ ಉಳಿಸಿದ್ಯಮ್ಮ, ನಿನಗೆ ಧನ್ಯವಾದ ಹೇಳೋದಕ್ಕೆ ನಮ್ಮ ಬಳಿ ಪದಗಳೇ ಸಾಲಲ್ಲ ಅಂದರು. ನಂತರ ಅಭಿರಾಮ್ನ ತಂದೆ ನೇರವಾಗಿ ಅವಳನ್ನು ಕೇಳಿದ್ರು, ನಮ್ಮ ಮಗನಿಗೆ ನೀನು ತುಂಬ ಇಷ್ಟ ಆಗಿದೆಯಾ, ನಮ್ಮನೆ ಸೊಸೆ ಆಗ್ತೀಯಮ್ಮ ಎಂದು. ಆ ಮಾತು ಕೇಳಿ ಸೀತಾ ಮತ್ತು ಅವರ ಅಜ್ಜಿ ಇಬ್ಬರು ಶಾಕ್ ಆದರು. ಸೀತಾ ತಕ್ಷಣ, ನಾನು ಬಡ ಹುಡುಗಿ, ನಾನು ನಿಮ್ಮ ಮನೆಗೆ ಸರಿ ಹೊಂದಲ್ಲ ಎಂದಳು ಗಾಬರಿಯಾಗಿ. ಅಲ್ಲೇ ಇದ್ದಂಥ ಅಭಿರಾಮ್ ಅವಳತ್ತ ನೋಡುತ್ತಾ, ನನಗೆ ಬೇಕಾಗಿದ್ದು ಹಣವಲ್ಲ ಸೀತಾ, ಮನಸ್ಸು ಎಂದ. ಆದರೆ ಅದಕ್ಕೆ ಒಪ್ಪದ ಸೀತಾ ಕಣ್ಣೀರು ಹಾಕುತ್ತಾ, ಆದರೆ ನೀವು ಯಾಕೆ ನನ್ನ ಬಳಿ ಶ್ರೀಮಂತರು ಅಂತ ಹೇಳಿಲ್ಲ ಎಂದು ಕೇಳಿದಳು. ಅಭಿರಾಮ್ ನಿಧಾನವಾಗಿ, ಹೇಳಿದರೆ ನೀನು ನನ್ನಿಂದ ದೂರವಾಗ್ತೀಯಾ ಅನ್ನೋ ಭಯ ಇತ್ತು. ನಿನ್ನ ಕರುಣೆ ನಿಜವಾಗಿದ್ದೋ ಅಥವಾ ನನ್ನ ಹಣಕ್ಕೋಸ್ಕರನೋ ಅನ್ನೋದು ನನಗೆ ಗೊತ್ತಾಗಬೇಕಿತ್ತು. ಆದರೆ ನೀನು ನನ್ನ ಬಳಿ ಏನೂ ಇಲ್ಲ ಅನ್ನೋ ಸಮಯದಲ್ಲೇ ನನ್ನನ್ನು ಜೀವದಂತೆ ನೋಡಿಕೊಂಡೆ. ಇನ್ನೂ ನೀನು ನನ್ನ ಜೀವನದ ಅರ್ಧವೇ ಆದರೆ ಅದಿನ್ನೆಷ್ಟು ಅದೃಷ್ಟವಂತನಾಗಿದ್ದೀನಿ ನಾನು ಎಂದ, ಅವಳ ಮೇಲಿನ ಪ್ರೀತಿಯ ನೋಟದಲ್ಲಿ. ಅಲ್ಲೇ ಇದ್ದಂಥ ಅಭಿರಾಮ್ ತಾಯಿ ಕೂಡ, ನಿನ್ನಂಥ ಗುಣದ ಹುಡುಗಿ ನಮ್ಮ ಮನೆಗೆ ಬೆಳಕು ತರ್ತಾಳಮ್ಮ ಅಂದರು. ಆ ಮಾತು ಕೇಳಿ ಅಜ್ಜಿ ಕಣ್ಣೀರಿಟ್ರು. ಕೊನೆಗೆ ಸೀತಾ ಒಂದು ಷರತ್ತು ಹೇಳಿದ್ಲು, ನನ್ನ ಅಜ್ಜಿ ನನ್ನ ಜೊತೆ ಇರಬೇಕು ಎಂದು. ಅಭಿರಾಮ್ ತಕ್ಷಣ ನಗುತ್ತಾ, ಅವರು ಇನ್ನೂ ನಿಮ್ಮ ಅಜ್ಜಿ ಮಾತ್ರ ಅಲ್ಲ, ನಮ್ಮನೆಯ ಅಮ್ಮ ಅಂದ. ಅವನ ಹೃದಯ ತುಂಬಿದ ಮಾತನ್ನು ಕೇಳಿ ಸೀತಾ ಕಣ್ಗಳು ತುಂಬಿತು. ಕೆಲವೇ ದಿನಗಳಲ್ಲಿ ಸರಳವಾಗಿ ಅದೇ ಹಳ್ಳಿಯಲ್ಲಿ ಅವರ ಮದುವೆ ಕೂಡ ನಡೆಯಿತು. ಸೀತಾ ಮೊದಲ ಬಾರಿಗೆ ದೊಡ್ಡ ನಗರಕ್ಕೆ ಹೋದ್ಲು. ಅಲ್ಲಿದ್ದ ಆ ಭವ್ಯ ಬಂಗಲೆನ ನೋಡಿ ಅವಳು ಒಂದು ಕ್ಷಣ ಎದುರುಬಿಟ್ಲು. ನಾನು ಇಲ್ಲಿ ಹೇಗಿರಲಿ ಎಂದು ನಿಧಾನವಾಗಿ ಅಭಿರಾಮ್ ಬಳಿ ಕೇಳಿದ್ಲು. ಅಭಿರಾಮ್ ಅವಳ ಕೈ ಹಿಡಿದು, ಈ ಮನೆ ದೊಡ್ಡದಾಗಿರ್ಬೋದು, ಆದರೆ ಇದಕ್ಕೆ ಜೀವ ಕೊಡೋ ಹೃದಯ ನೀನಾಗ್ತೀಯ ಅನ್ನೋದು ನನಗೆ ಗೊತ್ತಿದೆ ಎಂದ ಭರವಸೆಯಲ್ಲಿ. ಮದುವೆಯಾದ ಮೊದಲ ಕೆಲವು ದಿನಗಳು ಸೀತಾಗೆ ಎಲ್ಲವೂ ಹೊಸದಾಗಿತ್ತು. ಅಷ್ಟು ದೊಡ್ಡ ಬಂಗಲೆ, ಅಷ್ಟು ಜನ, ಕೆಲಸಗಾರರು, ಐಷಾರಾಮಿ ಜೀವನ, ಇವೆಲ್ಲ ನೋಡಿದಾಗ ಅವಳಿಗೆ ತಾನು ಆ ಮನೆಗೆ ಸರಿ ಹೋಗುವುದಿಲ್ಲ ಅನ್ನಿಸ್ತಿತ್ತು. ಅದಕ್ಕಾಗಿ ಅವಳು ತುಂಬ ಮೌನವಾಗಿರ್ತಿದ್ಳು. ಅಭಿರಾಮ್ ಅವಳ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದ. ಆದರೆ ಅವಳಿಗೆ ಸ್ವಲ್ಪ ಸಮಯ ಕೊಡಬೇಕೆಂದು ಏನೂ ಅವಳ ಬಳಿ ಒತ್ತಾಯ ಮಾಡ್ತಿರಲಿಲ್ಲ. ಒಂದು ದಿನ ಬೆಳಗ್ಗೆ ಸೀತಾ ಅಡುಗೆ ಮನೆಗೆ ಹೋಗಿದ್ಲು. ಅಲ್ಲಿ ಕೆಲಸದವರು ಎಲ್ಲ ಕೆಲಸ ಮಾಡ್ತಿದ್ರು. ಅಮ್ಮ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ, ನಾವೆಲ್ಲ ಮಾಡ್ತೀವಿ ಅಂದರು ಕೆಲಸದವರು. ಸೀತಾ ನಗದ, ನಾನು ಖಾಲಿ ಕೈಯಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಎಂದು ಎಲ್ಲರ ಜೊತೆಯೇ ಕೆಲಸ ಮಾಡತೊಡಗಿದ್ಲು. ಅದೇ ಸಮಯಕ್ಕೆ ಅಭಿರಾಮ್ ಹಾಲಕ್ಕೆ ಬಂದಿದ್ದ. ಸಾಧಾರಣವಾಗಿ ಶ್ರೀಮಂತ ಮನೆಯ ಸೊಸೆಯರು ಕೆಲಸಗಾರರ ಜೊತೆ ಬೆರೆಯುವುದೇ ಇಲ್ಲ. ಆದರೆ ಸೀತಾ ಎಲ್ಲರನ್ನೂ ಮನೆಯವರಂತೆ ಮಾತಾಡಿಸ್ತಿದ್ಲು. ಅಭಿರಾಮ್ ಇದನ್ನೆಲ್ಲ ನೋಡುತ್ತಾ ನಿಂತ. ಅಷ್ಟರಲ್ಲೇ ಸೀತಾ ಬಿಸಿ ಪಾತ್ರೆ ಹಿಡಿಯುವಾಗ ಕೈ ಸುಟ್ಟುಕೊಂಡ್ಳು. ಅಮ್ಮ ಎಂದು ಸಣ್ಣದಾಗಿ ನೋವಿನಿಂದ ಕೂಗಿದ್ಲು. ಅದನ್ನು ನೋಡಿದ ಅಭಿರಾಮ್ ತಕ್ಷಣ ಓಡಿಬಂದು ಅವಳ ಕೈ ಹಿಡಿದು, ಜಾಗ್ರತೆಯಿಂದ ಇರೋಕ್ಕಾಗಲ್ವಾ ಎಂದು ಗಾಬರಿಯಿಂದ ಕೇಳ್ದ. ಸೀತಾ ಆಶ್ಚರ್ಯದಿಂದ ಅವನ ಮುಖ ನೋಡಿದ್ಲು. ಅವನ ಕಣ್ಣಲ್ಲಿ ನಿಜವಾದ ಕಾಳಜಿ ಕಾಣ್ತಿತ್ತು. ಅವನು ತಕ್ಷಣ ಐಸ್ ತಂದು ಅವಳ ಕೈ ಹಿಡಿದು, ನೀನು ಕೆಲಸ ಮಾಡಬೇಕಂದ್ರೆ ಮಾಡು, ಆದರೆ ನಿನಗೆ ನೋವಾದರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಎಂದ. ಆ ಒಂದು ಮಾತು ಸೀತಾಳ ಹೃದಯಕ್ಕೆ ತಟ್ಟಿತು. ಆ ದಿನದ ನಂತರ ಅವಳು ಅಭಿರಾಮ್ ಕಡೆ ನೋಡೋ ದೃಷ್ಟಿಯೇ ಬದಲಾಗತೊಡಗಿತು. ಇನ್ನೊಂದು ದಿನ
ಸೀದಾ ತೋಟದಲ್ಲಿ ಅಜ್ಜರ ಜೊತೆ ಕುಳಿತಿದ್ಲು. ಆಗ ಕೆಲವು ಶ್ರೀಮಂತ ಮನೆಯ ಹೆಂಗಸರು ಅಲ್ಲಿಗೆ ಬಂದರು. ಅವರು ಸೀತಾಳ ಸರಳ ಉಡುಪು ನೋಡಿ ನಿಧಾನವಾಗಿ ನಗುತ್ತಾ, ಇವಳೇನಾ ಅಭಿರಾಮ್ ಹೆಂಡ್ತಿ, ಹಳ್ಳಿ ಹುಡುಗಿ ಅಂತ ಹೇಳಿದ್ರು ಎಂದು ಮಾತಾಡ್ಕೊಂಡ್ರು. ಆ ಮಾತು ಕೇಳಿದಂಥ ಸೀತಾಳ ಮನಸ್ಸಿಗೆ ತುಂಬ ನೋವು ಆಯಿತು. ಅವಳು ಮೌನವಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಆ ಮಾತುಗಳನ್ನೆಲ್ಲ ಅಲ್ಲೇ ದೂರದಲ್ಲಿ ನಿಂತಿದ್ದಂಥ ಅಭಿರಾಮ್ ಕೇಳಿದ್ದ. ತಕ್ಷಣ ಅವರ ಮುಂದೆ ಹೋಗಿ, ಹೌದು, ಇವಳು ಹಳ್ಳಿ ಹುಡುಗಿ, ಆದರೆ ಇವಳ ಮನಸ್ಸಿನಷ್ಟು ದೊಡ್ಡವರು ಇಲ್ಲಿ ಯಾರೂ ಇಲ್ಲ ಎಂದ. ಅವನ ಮಾತಿನಿಂದ ಅಲ್ಲಿದ್ದವರೆಲ್ಲರೂ ಮೌನವಾದರು. ಆದರೆ ಅಷ್ಟಕ್ಕೆ ಬೆಳೆದಂಥ ಅಭಿರಾಮ್ ಮಾತು ಮುಂದುವರಿಸಿ, ಹಣದಿಂದ ದೊಡ್ಡವರು ಆಗೋದಿಲ್ಲ, ಗುಣದಿಂದ ಆಗ್ತಾರೆ. ಆ ವಿಷಯದಲ್ಲಿ ನಾನು ಸೀತಾ ಎಲ್ಲರಿಗಿಂತ ಎತ್ತರದಲ್ಲಿ ನಿಂತಿದ್ದಾಳೆ ಎಂದ. ದೂರದಲ್ಲಿ ನಿಂತು ಈ ಮಾತು ಕೇಳಿದ ಸೀತಾಳ ಕಣ್ಣಲ್ಲಿ ನೀರು ತುಂಬಿತು. ಮೊದಲ ಬಾರಿಗೆ ಯಾರೋ ತನ್ನನ್ನು ಹೃದಯಪೂರ್ವಕವಾಗಿ ಒಪ್ಕೊಂಡಿದ್ದಾರೆ ಅನ್ನಿಸ್ತಿತ್ತು. ಆ ರಾತ್ರಿ ಸೀತಾ ಬಾಲ್ಕನಿಯಲ್ಲಿ ನಿಂತು ಚಂದ್ರನ ನೋಡ್ತಿದ್ಲು. ಅಭಿರಾಮ್ ನಿಧಾನವಾಗಿ ಅವಳ ಬಳಿ ಬಂದು, ಇನ್ನೂ ನನ್ನ ಮೇಲೆ ಕೋಪ ಇದೆಯಾ ಎಂದು ನಗುತ್ತಾ ಕೇಳ್ದ. ಸೀತಾ ಸಣ್ಣದಾಗಿ ನಕ್ಕು, ಮೊದಲು ಇತ್ತು, ಆದರೆ ಈಗ ಇಲ್ಲ ಅಂದ್ಲು. ಅಭಿರಾಮ್ ಹಾಗಿದ್ರೆ ಎಂದು ಸೀತಾ ಕೈ ಹಿಡಿದ. ಸೀತಾ ನಿಧಾನವಾಗಿ ಅವನತ್ತ ನೋಡಿ, ನಿಮ್ಮನ್ನು ಈಗಷ್ಟೇ ಅರ್ಥ ಮಾಡ್ಕೊಳ್ತಿದ್ದೀನಿ ಅಂದ್ಲು. ಆ ಮಾತು ಕೇಳಿ ಅಭಿರಾಮ್ ಕಣ್ಣಲ್ಲಿ ಮಿಂಚು ಮೂಡಿ, ಅದೇ ನನಗೆ ಸಾಕು ಅಂದ. ಗಾಳಿ ನಿಧಾನವಾಗಿ ಬೀಸ್ತಿತ್ತು. ಸೀತಾಳ ಕೂದಲು ಮುಖಕ್ಕೆ ಬಂದು ಬೀಳ್ತಿತ್ತು. ಅಭಿರಾಮ್ ನಿಧಾನವಾಗಿ ಅವಳ ಕೂದಲನ್ನು ಕಿವಿಯೆಂದೇ ಸರಿಸ್ದ. ಆ ಸ್ಪರ್ಶಕ್ಕೆ ಸೀತಾಳ ಹೃದಯ ಜೋರಾಗಿ ಬಡಿಯತೊಡಗಿತು. ಅದು ಮೊದಲ ಬಾರಿಗೆ. ಅಭಿರಾಮ್ ಹತ್ರ ಇದ್ದಾಗ ಅವಳಿಗೆ ವಿಚಿತ್ರವಾದ ಸಂತೋಷ ಆಗ್ತಿತ್ತು. ಅವಳು ನಿಧಾನವಾಗಿ ಕಣ್ಣು ತಗ್ಸಿದ್ಲು. ಅಭಿರಾಮ್ ಸಣ್ಣಗೆ ನಗುತ್ತಾ, ಸೀತಾ ಅಂದ. ಸೀತಾ ಹಾಂ ಎಂದಳು ಸಣ್ಣಗೆ. ಅಭಿರಾಮ್, ನಾನು ನಿನ್ನನ್ನು ಪ್ರೀತಿಸೋಕೆ ಶುರು ಮಾಡಿತು ಆ ರಾತ್ರಿಯಿಂದ, ನೀನು ನನ್ನ ಗಾಯಕ್ಕೆ ಔಷಧ ಹಾಕಿದ ಕ್ಷಣದಿಂದ ಎಂದ. ಅವನು ಮಾತು ಕೇಳಿದ ಸೀತಾಳ ಕಣ್ಣುಗಳು ದೊಡ್ಡದಾಯಿತು. ಆದರೆ ಅಭಿರಾಮ್ ಸಣ್ಣಗೆ ನಗುತ್ತಾ, ಆದರೆ ಈಗ ಪ್ರತಿದಿನ ನಿನ್ನನ್ನು ಇನ್ನಷ್ಟು ಪ್ರೀತಿಸೋಕೆ ಕಾರಣ ಸಿಗ್ತಿದೆ ಎಂದ. ಅವನ ಮಾತಿಗೆ ಸೀತಾಳ ಕೆನ್ನೆ ಕೆಂಪಾಯಿತು. ಅವಳು ನಿಧಾನವಾಗಿ ನನಗೂ ಎಂದಳು. ಅಭಿರಾಮ್ ಏನು ಎಂದು ಅವಳ ಹತ್ರ ಬಂದ. ಸೀತಾ ನಾಚಿಕೆಯಿಂದ ನಗುತ್ತಾ, ನಿಮ್ಮನ್ನು ನೋಡಿದ್ರೆ ಮನಸ್ಸು ತುಂಬ ಖುಷಿಯಾಗತ್ತೆ ಅಂದ್ಲು ಸಣ್ಣಗೆ. ಅಭಿರಾಮ್ ಮುಖದಲ್ಲಿ ಮಕ್ಕಳಂತ ಸಂತೋಷ ಮೂಡಿತು. ಅಂದರೆ ಇದು ಪ್ರೀತಿನಾ ಎಂದು ಕೇಳ್ದ. ಅವನ ಮಾತು ಕೇಳಿ ಸೀತಾ ನಾಚಿಕೊಂಡು ಅಲ್ಲಿಂದ ಓಡಲು ನೋಡಿದ್ಲು. ಆದರೆ ಅಭಿರಾಮ್ ಅವಳ ಕೈ ಹಿಡಿದು ನಿಲ್ಲಿಸ್ದ. ಸೀತಾ ತಿರುಗಿ ನೋಡಿದ್ಲು. ಅಭಿರಾಮ್ ನಿಧಾನವಾಗಿ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು, ಇನ್ನೂ ಜೀವನ ಪೂರ್ತಿ ಹೀಗೆ ನನ್ನ ಜೊತೆ ಇರ್ತೀಯಾ ಎಂದು ಕೇಳ್ದ. ಅವನ ಮಾತು ಕೇಳಿದ ಸೀತಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ನಿಧಾನವಾಗಿ ತಲೆ ಹಾಡಿಸಿದ್ಲು, ಹ್ಞೂ ಎನ್ನುವಂತೆ. ಆ ಕ್ಷಣದಲ್ಲೇ ಎರಡು ಹೃದಯಗಳು ನಿಜವಾಗಿಯೂ ಒಂದಾಗಿದ್ದವು. ಇಬ್ಬರ ಜೀವನ ಸುಂದರವಾಗಿತ್ತು. ಅದನ್ನು ನೋಡಿದ ಅಜ್ಜಿ ದೇವರ ಫೋಟೋದ ಮುಂದೆ ನಿಂತು ಕಣ್ಣೀರು ಹಾಕುತ್ತಾ, ನನ್ನ ಮೊಮ್ಮಗಳಿಗೆ ಎಷ್ಟು ಒಳ್ಳೆಯ ಜೀವನ ಕೊಟ್ಟಿದ್ದಕ್ಕೆ ಧನ್ಯವಾದ ದೇವ್ರೇ ಎಂದು ಹೇಳುತ್ತಿದ್ರು. ಆದರೆ ಅದನ್ನೆಲ್ಲ ದೂರದಿಂದ ನೋಡುತ್ತಿದ್ದಂಥ ಅಭಿರಾಮ್ ಒಮ್ಮೆ ಸೀತಾ ಕಡೆ ನೋಡ್ದ. ಯಾಕಂದರೆ ಅವನಿಗೆ ಸಿಕ್ಕಿದ್ದು ಕೇವಲ ಹೆಂಡತಿ ಅಲ್ಲ, ಸೀತಾ ಅವನ ಪಾಲಿಗೆ ಮನೆಯ ಭಾಗ್ಯವೇ ಆಗಿತ್ತು. ಅಂದರೆ ಸೌಭಾಗ್ಯ ಲಕ್ಷ್ಮಿಯಾಗಿ ಅವನ ಪಾಲಿಗೆ ಸಿಕ್ಕಿದ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್.